ಮೊನ್ನೆನೇ ಇಷ್ಟಕೊಂಡು ಟಮಾಟೆ ಹಾಕಿದ್ವಿ. ಇಲ್ಲೇ ಇದ್ವು ಟಮಾಟೆ. ಇವತ್ತು ನೋಡಿದ್ರೆ ಒಂದು ಟಮಾಟೆ ಕಾಣವಲ್ಲ. ಈ ಆಜು ಬಾಜು ಮನ್ನೋದವ್ರು ಕೇಳಲ್ಲ ಬಿಡಲ್ಲ, ಬಂದು ಹರ್ಕೊಂಡು ಹೋಗ್ಬಿಡ್ತಾರೆ ಟಮಾಟಿ. ನಾನು ನೋಡಿದ್ರೆ ಮನೆಯೊಳಗೆ ಬೆಳೆದಿದ್ದು ಚಲೋ ಆಗಿರ್ತಾವ ಅಂತೇಳಿ ಎಷ್ಟು ಆಸೆ ಮಾಡಿದ್ದೆ. ಟಮಾಟಿ ಚಟ್ನಿ ಮಾಡಿ ಪೂಜಾ ನಾನು ತಿನ್ಬೇಕಂತೇಳಿ. ಇವ್ರು ಬರಲಿ ತಡಿ, ಇವ್ರು ಬಾಜು ಮನೆದವ್ರು ಆಯ್ತು ಇವ್ರದ್ದು ಹಬ್ಬ. ಪೂಜಾ ಹೋಗಿ ಒಂದು 2 ದಿನ ಆತ, ಇನ್ನೂ ಮಟ್ಟ ಏನೋ ಒಂದು ಫೋನ್ ಇಲ್ಲ, ಒಂದು ಏನಿಲ್ಲಲ್ಲ ಈ ಹುಡುಗಿದ. ಒಂದು ದಿನಾನು ನಾನು ಬಿಟ್ಟೆ ಇರ್ಲಾದಕ್ಕೆ. ಈ ಸತ್ ನೋಡಿದ್ರೆ ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಆರಾಮದಾಳೋ ಇಲ್ಲೋ ಹೆಂಗೋ ಏನವ ಈ ಹುಡುಗಿ. ಮಗಳ ಮದುವೆ ಆದ್ಕೊಳ್ಳೆ ಮಗನ ಮದುವೆ ಮಾಡಿದೆ ನಾನು. ಮಗಳು ಅಂತೇಳಿನ ತಿಳ್ಕೊಂಡೆ. ಇಷ್ಟು ದಿನ ಜೋಡಿ ಇದ್ವಿ, ಇವತ್ತು ಅತ್ತಿ ಸೊಸಿ ಅಂತೇಳಿ ಭೇದ ಭಾವ ಇರಲಿಲ್ಲ. ಈಗ 2 ದಿನ ಹೋಗ್ಯಾಳ, ಮನ್ಸು ಯಾಕೋ ಸಮಾಧಾನ ಇಲ್ಲ. ಈ ಹುಡುಗಿ ನೋಡಿ ಫೋನ್ ಮಾಡಬೇಕಿಲ್ಲ, ಏನಾಗೈತೋ ಏನೋ, ಏನೋ ಬೇಜಾರೊಳಗಿರ್ತಾಳೋ ಏನೋ. ಹಂಗೆ ವಿಚಾರ ಮಾಡಬಾರ್ದು, ಎಲ್ಲ ಚಲೋನ ಆಗಿರ್ತೈತೆ ತಗೋ, ಏನೂ ಆಗಿರಲ್ಲ. ಬರ್ತಾಳ, ಈಗ ಬರ್ತಾಳ. ಅತ್ತಿರಿ ಬಂದೇನು ಪೂಜಾ? ಚಲೋ ಆತ್ ನೋಡಿ, ಈಗ ಜಸ್ಟ್ ನೆನ್ಪು ಮಾಡಿದೆ ನೋಡೋಣ. ಹೆಂಗದಾಳೋ ಏನೋ, ನನ್ನ ಬಿಟ್ಟು 2 ದಿನ ಅದೀವ. ಒಂದು ಫೋನ್ ಅವ್ರು ಮಾಡಬೇಕೇ ಇಲ್ಲ ಪೂಜಾ. ಏನಾತ ಪೂಜಾ, ಯಾಕೆ ಕಳಾತಿ ನೀನ? ಹೇಳ ಪೂಜಾ, ಏನಾತ, ಯಾಕೆ ಕಳಾತಿ? ಹೇಳವ್ವ, ನೀ ಅಳೋದು ನಂಗೆ ಚಲೋ ಅನ್ಸಾತಿಲ್ಲ. ಏನಾತ ಹೇಳ. ಅತ್ತಿರಿ ನನ್ನ ತಪ್ಪಾತ್ರಿ, ನಾನು ನಿಮ್ಮ ಮಾತು ಕೇಳಲಿಲ್ರಿ. ನಾನು ನಿಮ್ಮ ಮಾತು ಕೇಳಬೇಕಿದ್ರಿ ಅತ್ತಿರಿ. ನಾ ತಪ್ಪು ಮಾಡಿದೆ ರೀ ಅತ್ತಿರಿ. ನಿಮ್ಮ ಮಾತು ಕೇಳಿದಿದ್ರೆ ಇವತ್ತು ಈ ದಿನ ನೋಡ್ತಿದ್ದಿಲ್ರಿ. ಎಷ್ಟು ಬಯಸ್ಕೊಂಡೇನಿ, ಎಷ್ಟು ಅಸೂಯೆ ಮಾಡಿಸ್ಕೊಂಡೇನಿ, ನಂಗೆ ಗೊತ್ತ್ರಿ ಅತ್ತೀರಿ. ನೀವು ನಂಗೆ 100 ಸಲ ಹೇಳಿದ್ರೆ ಬ್ಯಾಡ ಪೂಜಾ, ಹೋಗಬೇಡ, ನೀ ಗಂಡನ ಮನೆಯೊಳಗಿದೆ, ಅವ್ರು ಕರಿಲಾರ್ದೆ ನೀ ಹೋಗ್ಬಾರ್ದು ಅಂತೇಳಿ. ನಾನು ನಮ್ಮ ಅಕ್ಕ ಅಲ್ಲ, ನಂಗೆ ಪ್ರೀತಿ ಮಾಡ್ತಾಳಂತೇಳಿ ನಾ ಹೋಗಿದ್ದೆ ರೀ ಅತ್ತೀರಿ. ಆದ್ರೆ ನಾ ತಪ್ಪು ಮಾಡಿದೆ ರೀ ಅತ್ತೀರಿ. ಅಕ್ಕನ ಥರ ಇಲ್ಲ ರೀ, ಮೊದ್ಲಿನ ಥರ ಇಲ್ಲರಿ ಅಕ್ಕ. ನಂಗೆ ಭಾಳ ಬೇಜಾರಾಗತೈತ್ರಿ ಅತ್ತೀರಿ. ಅಕ್ಕ ಚಲೋ ತಂಗೆ ಬಿಹೇವ್ ಮಾಡಲಿಲ್ಲ ಅತ್ತೀರಿ. ನೀವು ಖರೆ ಹೇಳಿದ್ರಿ ಅತ್ತೀರಿ. ನಂಗೆ ನಮ್ಮ ಅಕ್ಕ ಬೇಕಂತ ಏನ ಕರೆದಿಲ್ಲ. ನಾವು ಬಡವ್ರಲ್ರಿ ಅತ್ತೀರಿ, ನಮ್ಮ ಮನೆ ಸಣ್ಣದೈತ್ರಿ, ನಾವು ಹೊಸ ಸಾರಿ ಉಟ್ಕೊಳ್ಳಲ್ರಿ, ಅದಕ್ಕೆ ನಂಗೆ ಕರೆದಿಲ್ರಿ ಅತ್ತೀರಿ. ಅವ್ರ ಸೌಕಾರರಿ, ಸೌಕಾರ ಮಂದಿ ರೀ ಅವ್ರು. ದೊಡ್ಡ ಮನೆ, ದೊಡ್ಡ ಬಂಗ್ಲೆ ಥರ ಮನೆ, ಹೊಸ ಸಾರಿ, ಕೈಗೊಂದು ಕಾಲ್ಗೊಂದು ಆಳದಾವ್ರಿ. ನಾವು ಎಲ್ಲಿ ಕಾಣ್ಬೇಕ್ರಿ ಅವ್ರಿಗೆ? ನಾವು ಬಡವ್ರದೇವಲ್ರಿ ಅತ್ತೀರಿ. ನಂಗೆ ತಂಗಿ ಅಂತ ಹೇಳಿನೇ ಕರೆದಿಲ್ರಿ ನಮ್ಮ ಅಕ್ಕ. ಭಾಳ ಬೇಜಾರಾಗತೈತಿ ಅತ್ತೀರಿ. ಸಣ್ಣವರಿದ್ದಾಗಿಂದು ಒಂದ ಮನೆಯೊಳಗಿದ್ದ ಸುಖ ದುಃಖ ಹಂಚಿಕೊಂಡ ದೊಡ್ಡವರಾಗೇವಿ ಅತ್ತೀರಿ ನಾವು. ಆದರೆ ಈಗ ನೋಡಿದ್ರೆ ನಮ್ಮ ಅಕ್ಕ ನಂಗೆ ತಂಗಿ ಅಂತೇಳಿ ಹೇಳ್ಕೊಳಕ್ಕೆ ನಾಚಿಕೆ ಆಗತೈತ್ರಿ. ನಮ್ಮ ಅಕ್ಕಾಗ ಭಾಳ ಕೀಳಾಗಿ ನೋಡತ್ತಾಳ್ರಿ ನಮ್ಮ ಅಕ್ಕ. ಭಾಳ ಕೀಳಂದ್ರೆ ಭಾಳ ಕೀಳ್ರಿ ಅತ್ತೀರಿ. ಮೊದ್ಲಿನ ಥರ ಇಲ್ರಿ ಅಕ್ಕ, ಈಗ ಭಾಳ ಚೇಂಜ್ ಆಗಿಬಿಟ್ಟಾಳ್ರಿ. ನಂಗೆ ಒಂದು ಗುಟಕ್ಕೆ ನೀರು ಕೇಳಲಿಲ್ಲ. ಏನಾರು ತಿಂತಿ ಏನು, ಭಾಳ ದೂರದಿಂದ ಬಂದಿ ಏನಂತೇಳೇನು ಕೇಳಲಿಲ್ಲ. ಸ್ವಲ್ಪ ಪ್ರೀತಿ ಇಲ್ರಿ ನಮ್ಮ ಅಕ್ಕಾಗ ನನ್ನ ಮ್ಯಾಗ. ಅದೆಲ್ಲ ಬೇಡ ನಂಗೆ. ಮಗು ಮುಖ ಅದು ತೋರಿಸ್ಬೇಕ. ನಾ ಭಾಳ ದೂರ್ಲಿಂತ್ರ ಮಗು ಮುಖ ನೋಡಕ್ಕೆ ಬಂದೇನಕ್ಕ ಅಂತ ಹೇಳಿದ್ರು ನೀನು ಹಡ್ದಿಲ್ಲ. ನಿಂಗೆ ಮಕ್ಕಳಿಲ್ಲ, ನನ್ನ ಮಗು ಮುಖನೂ ತೋರಿಸಲ್ಲ ಅಂತೇಳಿ ಹಂಗೆ ಬಿಟ್ಬಿಟ್ಲೆ ರೀ. ಮನೆ ಒಳಗೆ ಕೂಡಾಕು ಕೊಡ್ಲಿಲ್ರಿ ಅಕ್ಕ. ಊಟ ಏನು ಮಾಡಿಲ್ರಿ ಅಕ್ಕ. ಹಂಗೆ ಕಳಿಸ್ಬಿಟ್ಲೆ ರೀ ಮನೇಲಿಂತ್ರ. ನಂಗೆ ಭಾಳ ಬೇಜಾರ ಆತ್ರಿ ಅತ್ತೀರಿ. ನಾನು ತಪ್ಪಾತ್ರಿ ಅತ್ತೀರಿ. ನಾನು ನಿಮ್ಮ ಮಾತು ಕೇಳಲಿಲ್ರಿ ಅತ್ತೀರಿ. ನಂಗೆ ಕ್ಷಮಿಸ್ಬಿಡ್ರಿ. ಅಳಾಗ ಹೋಗ್ಬೇಡ ಬಿಡ ಪೂಜಾ, ಆಗೋತು. ಸಮಾಧಾನ ಮಾಡ್ಕೊ. ನೀ ಸಮಾಧಾನ ಮಾಡ್ಕೊಂಡ್ರೆ ಎಲ್ಲ ನೋಡುವ. ಆತಲ್ಲ ಈಗ ನೀನು ನೋಡಿ ಬಂದಿಯಲ್ಲ ನಿಮ್ಮ ಅಕ್ಕ ಹೆಂಗದಾಳಂತೇಳಿ. ಈಗ ನೀ ಸಮಾಧಾನ ಮಾಡ್ಕೊ, ಅಳೋದು ನಿಲ್ಲಿಸ. ನೋಡ ಪೂಜಾ, ಈ ಜಗತ್ತು ಹಿಂಗೆ ಐತಿ. ನಿನ್ನ ಕಡೆ ರೊಕ್ಕ ಐತಂತ ಹೇಳ್ತೀಕೋ, ನಿಂಗೆ ಬೇಕಾದವರು ಬೇಡಾದವರು ಎಲ್ಲರೂ ಬಂದು ನಿಂಗೆ ಮಾತಾಡ್ಸೋಗ್ತಾರೆ, ನಿಂಗೆ ಬರ್ತಾರೆ, ಕರೀತಾರೆ, ಊಟಕ್ಕೆ ಇದು ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಅದೇ ನಿನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳ್ತೀಕೋ, ಯಾರೂ ನಿಂಗೆ ಕೇರ್ ಮಾಡಲ್ಲ, ಯಾರು ನಿಂಗೆ ಕರೆಯಲ್ಲ. ನಿನ್ನ ಜರೂರತ್ ಇದ್ರೂ ನಿಂಗೆ ಮಾತಾಡ್ಸಲ್ಲ, ಮುಂದ್ಲಿಂತ ಹೋದ್ರೂ ಕ್ಯಾರ್ ಮಾಡಲ್ಲ. ಈ ಜಗತ್ತೊಳಗೆ ಹಂಗೆ ಐತಿ. ರೊಕ್ಕ ಇದ್ದವ್ರು ದೊಡ್ಡವ್ರು, ರೊಕ್ಕ ಇರ್ಲಾರ್ದವ್ರು ಸಣ್ಣವ್ರು. ಅದಕ್ಕೆ ಹೇಳತ್ತೀನಿ ಪೂಜಾ, ಮನ್ಸು ಕೆಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ. ರೊಕ್ಕ ಇವತ್ತಿರ್ತೈತಿ, ನಾಳೆ ಇರಲ್ಲ. ಸಂಬಂಧ ಭಾಳ ದೊಡ್ಡದು. ಈಗ ಕಾಳಜಿ ಮಾಡಲಿಲ್ಲಲ್ಲ ನಿಮ್ಮ ಅಕ್ಕ, ಬೇಜಾರು ಮಾಡ್ಕೋಬೇಡ. ಆಕಿಂದು ಒಂದು ಟೈಮ್ ಬರ್ತೈತಿ.
ಆಕಿಗೆ ಮೆರ್ಯಾತಾಳೆ. ನಾಳೆ ನಿಂದು ಒಂದು ಟೈಮ್ ಬರ್ತೈತಿ, ಅವಾಗ ನೀನು ಮಾತಾಡ್ಸಂತಿ. ಅವ್ರ ಆಸ್ತಿ, ಅವ್ರ ಅಂತಸ್ತು, ಅವ್ರ ರೊಕ್ಕ ಎಲ್ಲ ಅವ್ರಿಗಿರ್ಲಿ ಬಿಡು ಪೂಜಾ. ನಾವು ಬಡವರ ಚಲೋ ಅದೇವಿ. ನಮ್ಗೆ ಯಾರು ನಮ್ಮವ್ರು ಅಂತೇಳಿ ಮಾತಾಡಿಸ್ತಾರ, ಅವ್ರು ನಮ್ಮ ಜೋಡಿ ಅದಾರಲ್ಲ, ನಮ್ಗಷ್ಟೇ ಸಾಕ್ಬಿಡು. ಯಾಕೆ ಅಳಾತಿ? ಈಗ ಅಳೋದು ನಿಂದಿಸ, ಹೋಗು ಒಂದು ಸ್ವಲ್ಪ ರೆಸ್ಟ್ ಮಾಡೋಗು. ಆಯ್ತು ರೀ ಅತ್ತೀರಿ. ಇನ್ಮ್ಯಾಗ ಅವ್ರ ಮನೆಗೂ ಹೋಗಕ್ಕೆ ಹೋಗ್ಬೇಡ ನೋಡಿ ನೀನು. ಹ್ಞೂ ರೀ ಅತ್ತೀರಿ. ಅಮ್ಮ ತಾಯಿ ಯಾರದಿರ್ವಾ ಮನೆಯೊಳಗೆ ಒಂದು ಸ್ವಲ್ಪ ಊಟ ಕೊಡ್ರವಾ. ದೇವ್ರು ನಿಮ್ಮ ಮನೆಯೊಳಗೆ ಅನ್ನದ ಕಮ್ಮಿ ಯಾವುದೂ ಇಡಲ್ಲವಾ, ಸ್ವಲ್ಪ ಊಟ ಕೊಡ್ರವಾ. ಅತ್ತಿಯವ್ರ ಯಾರೋ ಭಿಕ್ಷಕರೇನ ಊಟ ಮಾಡಿಲ್ಲ ಬಾದ್ನಿಲಿಂತ ಊಟ ಕೇಳತ್ತಾರೆ ಅತ್ತೀರ, ಕೊಡ್ಲೇನ್ರಿ? ಆಯ್ತು ಪೂಜಾ, ಒಳಗೈತೆ ನೋಡು, ಹೋಗಿ ತೊಗೊಂಡೋಗಿ ಕೊಡುವ. ತಗೊಳಪ್ಪ, ಭಾಳ ದಿನದಿಂದ ಊಟ ಮಾಡಿಲ್ಲೇನ ನೀನು? ಇದು ತಗೊಂಡು ಊಟ ಮಾಡಿ. ಒಂದು ವಾರದಿಂದ ನಾವು ಏನು ಊಟ ಮಾಡಿದ್ದಿಲ್ಲವ. ನಿಮ್ಮ ಮನೆಯೊಳಗಿಂದ ಊಟ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಯಾರೂ ನಂಗೆ ಯಾರು ಮಾಡಿದ್ದಿಲ್ಲ, ನೀನು ಕರೆದ ಊಟ ಕೊಟ್ಟೆಲ್ಲ. ನಿನ್ನ ಮನೆಯೊಳಗೆ ಅನ್ನ, ಹಣ, ಆಸ್ತಿ, ಅಂತಸ್ತು ಎದುರ್ದು ಕೊರತೆ ಇರ್ಲಾರ್ದಂಗೆ ದೇವ್ರ ಆಶೀರ್ವಾದ ಮಾಡಲಿವ ನಿಂಗೆ. ಇದು ತಗೋವ, ಇದು ಕುಂಕುಮದ ಬಟ್ಲ ನನ್ನ ಕಡೆ ಭಾಳ ವರ್ಷದ್ಲಿಂತ್ರ ಐತಿ. ನಂಗೆ ಇದು ನಮ್ಮ ಅವ್ವಾರು ಕೊಟ್ಟಿದ್ದು. ನೀನು ಇದು ತಗೋ. ನೀ ನಂಗೆ ಭಾಳ ಊಟ ಕರಿದ ಊಟ ಹಾಕಿ ನನ್ನ ಹೇಳಿ ಸೇವೆ ಮಾಡಿಯಲ್ಲ, ಇದು ನೀ ಇಟ್ಕೊಂಡು ನಿಮ್ಮ ದೇವ್ರ ಮನೆಯೊಳಗೆ ಪೂಜೆ ಮಾಡಿ. ನಿಂಗೂ ಚಲೋ ಆಗ್ತೈತಿ. ನಿಂಗೆ ಏನೇನು ಬೇಕು ಇದ್ರ ಮುಂದೆ ಕೇಳ, ಇದು ನಿಂಗೆ ಕೊಡ್ತೈತಿ. ದಯ ಮಾಡಲಿ ನಿನ್ಗೆ ಆ ದೇವ್ರು. ಈಗ ನಂಗೊಂದು ಏನಾದರೂ ಒಂದು ಸ್ವಲ್ಪ ಸಿಹಿ ತಿನ್ಬೇಕನ್ಸಾತೈತ್ವಾ, ಏನಾದರೂ ತಂದು ಕೊಡ್ರಿ. ಆಯ್ತು, ನಾ ಈಗ ಹೋಗಿ ತೊಗೊಂಬರ್ತೀನಿ. ಪೂಜಾ, ಈ ಬಟ್ಲಾನು ನಾ ತೊಗೊಂಡೋಗ್ತೀನಿ ತಗೋ. ದೊಡ್ಡ ದೊಡ್ಡ ಗುಡಿ ಒಳಗೆ ನಂದೇ ಹೆಸರಿನ ಪೂಜೆ, ನಂದೇ ಹೆಸರನ್ನೇ ಅರ್ಚನೆ ಮಾಡಿದರೂ ಕೂಡ ಭಿಕ್ಷೆ ಕೇಳಕ್ಕೆ ಒಂದು 4 ಮನೆ ತಿರುಗಿದ್ರೆ ಭಿಕ್ಷೆ ಸಿಗಲ್ಲ. ದೊಡ್ಡ ಮನೆಯೊಳಗೆ ಹೋಗಿ ಕೇಳಿದ್ರಂತೂ ಏನೂ ಸಿಗಲಿಲ್ಲ. ಈ ಮನೆಯೊಳಗಂತೂ ನನ್ನ ಹೊಟ್ಟೆ ತುಂಬ ಊಟ ಹಾಕ್ಸ್ಯಾರಲ್ಲ, ಇವ್ರು ಚಲೋ ತಂಗಿರಲಿ, ಇವ್ರಿಗೆ ಎಲ್ಲ ಇವ್ರು ಕೇಳಿದ್ ಸಿಗಲಿ. ಅತ್ತೀರಿ, ಅವ್ರ ಅಜ್ಜ ಎಲ್ಲ ಹೋದ್ರಿ? ಹೌದಲ್ಲ ಪೂಜಾ, ಇಷ್ಟೊತ್ತಿಲ್ಲೇ ಇದ್ರಿ, ಈಗ ನೋಡಿದ್ರೆ ಇಲ್ಲೇ ಇಲ್ಲಲ್ಲ, ಎಲ್ಲ ಹೋದ್ರೇನ? ಇರ್ಲಿ ಬಿಡು ಪೂಜಾ, ಊಟ ಕೇಳ್ಕೊಂಬಂದಿದ್ದವ್ರು ಊಟ ಹಾಕಿದ್ವಲ್ಲ ಸಾಕು. ಅವ್ರೇನೋ ಕುಂಕುಮ ಕೊಟ್ಟಾರ, ದೇವ್ರ ಮನೆಯೊಳಗೆ ಇಟ್ಟೇನು ಪೂಜಾ. ದಿನಾನು ಒಂದು ಸ್ವಲ್ಪ ಕುಂಕುಮ ಹಣೆಗೆ ಹಚ್ಕೊಂಡು ಅದಕ್ಕೆ ಪೂಜೆ ಮಾಡಿಬಿಡ್ವಾ. ಹ್ಞೂ ರೀ ಅತ್ತೀರಿ. ಅತ್ತೀರಿ, ಅಲ್ಲಿ ನೋಡ್ರಿ, ಅಲ್ಲಿ ಅವ್ರ ಅಜ್ಜಾರು ನಿಂತಿದ್ದ ಜಾಗಕ್ಕೆ ಹೂವು ಆಗೈತಿ ನೋಡ್ರಿ ಅತ್ತೀರಿ. ಹೌದಲ್ಲ ಪೂಜಾ, ಹೂ ಬೆಳೆದಾವಲ್ಲ. ಏನೋ ಇರ್ಬೇಕು. ನಡಿ, ಅವ್ರು ಕೊಟ್ಟಿದ್ದು ಕುಂಕುಮಕ್ಕೆ ಏನಾದರೂ ಒಂದು ಕೇಳಿ ನೋಡೋಣ ಏನಾಗ್ತೈತೆ ಅಂತ ಹೇಳಿ. ಈ ಕುಂಕುಮದ ಬಟ್ಲ, ನಮ್ಗೆ ಒಂದು ಸ್ವಲ್ಪ ರೊಕ್ಕ ಬೇಕಾಗ್ಯಾವ. ನಮ್ಗೇನಾದರೂ ಒಂದು ಹೊಸದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ನೀ ನಮ್ಗೆ ಒಂದು ಸ್ವಲ್ಪ ಸಹಾಯ ಮಾಡ್ತೀಯೇನ? ಪೂಜಾ, ಅಲ್ಲಿ ನೋಡ ರೊಕ್ಕ. ಅತ್ತೀರಿ, ಹೌದಲ್ರಿ, ನಾವು ಏನು ಕೇಳ್ತೀವಿ ಅದೆಲ್ಲ ಕೊಡ್ತೈತಲ್ರಿ ಇದು. ದೇವರಿಗೆ ಕೋಟಿ ಕೋಟಿ ನಮನಪ್ಪ. ನಮ್ಮ ಈ ಪರಿಸ್ಥಿತಿಗೆ ನಮ್ಗೆ ಈ ಥರ ಒಂದು ಸಹಾಯ ಮಾಡ್ದಿಲ್ಲ, ನಿಂಗೆ ಕೋಟಿ ಕೋಟಿ ಧನ್ಯವಾದಪ್ಪ. ಈ ಮನೆಗೆ ಯಾರಾದರೂ ಅನ್ನಕ್ಕಂತ ಹೇಳಿ ಬಂದ್ರೆ ಯಾರಿಗೂ ಹಂಗೆ ಕಳ್ಸಕ್ಕೆ ಹೋಗ್ಬೇಡ ಪೂಜಾ. ಏನೂ ಇರಲಿ, ಅನ್ನ ನೀರು ಕೊಟ್ಟು ಕಳಿಸ. ಹ್ಞೂ ರೀ ಅತ್ತೀರಿ.